ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಯದತ್ತ ಹೆಗಡೆ. ಇವತ್ತು ನಾನು ಅಗ್ರಿಕಲ್ಚರ್ ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದಕ್ಕೂ ಮೊದಲು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇನಪ್ಪ ಅಂದರೆ, ನಿನ್ನೆ ನಮ್ಮ ಮನೆಯಲ್ಲಿ ನಿನ್ನೆಯಿಂದ ಕೊನೆ ಕೊಯ್ಲು ಪ್ರಾರಂಭವಾಯಿತು. ನಮ್ಮ ಮನೆಯ ಕೊನೆಯ ಅಡಿಕೆ ಕೊನೆಯನ್ನು ಹೊಸಕುಳಿಯ ವಸಂತ್ ಗೌಡ ಹಾಗೂ ಅವನ ತಮ್ಮ ಸುಬ್ಬು ಗೌಡ ಇಬ್ಬರು ಬಹಳ ಅನುಭವಿ ಕೆಲಸಗಾರರು ಕೊಯ್ಯುತ್ತಾರೆ. ಕೊಳೆ ಮದ್ದು ಹೊಡೆಯುವುದು, ಅಡಿಕೆ ಕೊನೆ ಕೊಯ್ಯುವುದು ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುತ್ತಾರೆ. ಅವರು ಅಡಿಕೆ ಕೊನೆ ಕೊಯ್ಯುವ ಕೆಲವು ವಿಡಿಯೋದ ತುಣುಕುಗಳನ್ನು ಈ ವಿಡಿಯೋದಲ್ಲಿ ಸೆರೆ ಹಿಡಿದಿದ್ದೇನೆ. ವೀಕ್ಷಕರೇ, ಈ ದೋಟಿಯಲ್ಲಿ ಕೊನೆ ಕೊಯ್ದರೆ ಕೊನೆಯನ್ನು ಕೆಳಗಡೆ ಜಾಲರಿಯಲ್ಲಿ ಹಿಡಿಯುತ್ತಾರೆ. ಅದರಿಂದ ಅಡಿಕೆ ಬೀಳುವುದು ಕಡಿಮೆ. ಸ್ವಲ್ಪ ಅಡಿಕೆ ಉದುರಿದರೂ ಅದನ್ನು ತಕ್ಷಣ ಬುಟ್ಟಿ ಅಥವಾ ಚೀಲಕ್ಕೆ ಹಾಕಲಾಗುತ್ತದೆ. ಇದರಿಂದ ಅಡಿಕೆ ಆರಿಸುವ ಕೆಲಸ ಬಹಳ ಕಡಿಮೆಯಾಗುತ್ತದೆ. ಕೆಲಸಗಾರರ ಸಂಖ್ಯೆಯೂ ಸ್ವಲ್ಪ ಕಡಿಮೆ ಸಾಕಾಗುತ್ತದೆ. ಈ ವರ್ಷ ಕೆಲಸಗಾರರ ಸಮಸ್ಯೆ ಎದುರಾಗಿದೆ. ನಾವೇ ಕೊನೆಯನ್ನು ಕೊರುವಂತ ಪರಿಸ್ಥಿತಿ ಉದ್ಭವವಾಗಿದೆ. ಈ ವರ್ಷ ಅತಿಯಾದ ಮಳೆಯಿಂದ ನವರಾತ್ರಿಯ ಮೊದಲು ಮಾಡುವ ಕೊನೆ ಕೊಯ್ಲು 15 ದಿನ ತಡವಾಗಿ ಆರಂಭವಾಯಿತು. ನಾನು ಭಾರವನ್ನು ತಲೆಯ ಮೇಲೆ ಹೊರದೆ ಕೆಲವು ಸಮಯಗಳೇ ಕಳೆದು ಹೋಗಿತ್ತು. ಇವತ್ತು ಅಡಿಕೆ ಕೊನೆಯನ್ನು ಹೊತ್ತಿದ್ದು ನನಗೆ ಸ್ವಲ್ಪ ಆಯಾಸವಾಯಿತು. ಆದರೆ ನಮ್ಮ ಕೆಲಸವನ್ನು ನಾವೇ ಮಾಡಿಕೊಂಡರೆ ಉತ್ತಮ. ಕೆಲಸಗಾರರು ಇಲ್ಲದ ಸಂದರ್ಭದಲ್ಲಿ ಹಾಗೂ ಕೆಲಸಗಾರರು ಬರದ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಆಗುವುದಿಲ್ಲ. ಕೆಲವು ವರ್ಷಗಳ ಹಿಂದೆ ಬಂದಂತ ಕೊನೆ ಕೊಯ್ಯುವ ದೋಟಿ ರೈತರಿಗೆ ಒಂದು ವರದಾನವೇ ಆಗಿದೆ. ಯಾಕೆಂದರೆ ಮೊದಲು ಮರವನ್ನು ಏರಿ ಔಷಧಿ ಹೊಡೆಯುವುದು ಮತ್ತು ಕೊನೆ ಕೊಯ್ಯುವುದು ಮಾಡುತ್ತಿದ್ದರು. ಕೊನೆ ಕೊಯ್ಯಲು ಬರುವ ಕೆಲಸಗಾರರು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಮರವನ್ನು ಏರುತ್ತಿದ್ದರು. ಎಷ್ಟೋ ಸಂದರ್ಭದಲ್ಲಿ ಮರ ಏರಿದ ಕೆಲಸಗಾರರು ಮಧ್ಯದಲ್ಲೇ ಮರ ಮುರಿದು ಮರದಿಂದ ಕೆಳಗೆ ಬಿದ್ದು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹಾಗೂ ಅದರಿಂದ ಅವರ ಮಕ್ಕಳು ಅನಾಥರಾಗಿದ್ದಾರೆ. ಕುಟುಂಬ ದಾರಿಪಾಲಾಗಿದೆ. ಈ ದೋಟಿ ಬಂದ ಮೇಲೆ ಎಷ್ಟೋ ಜನರ ಪ್ರಾಣ ಉಳಿದಿದೆ. ಹಾಗೂ ಕೆಲಸಗಾರರು ಮತ್ತು ರೈತರು ನೆಮ್ಮದಿಯಿಂದ ಇದ್ದಾರೆ. ಒಟ್ಟಿನಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮಾತಿನಂತೆ ನಮ್ಮ ಕೆಲಸವನ್ನು ಕೈಲಾದಷ್ಟು ನಾವು ಮಾಡಿಕೊಳ್ಳುವುದು ಒಳಿತು. ಮೊದಲು ಮನೆಯಲ್ಲಿ ಬಹಳ ಜನರಿರುತ್ತಿದ್ದರು. ಒಬ್ಬರಲ್ಲದೆ ಹೋದರೆ ಒಬ್ಬರು ಎಲ್ಲ ಕೆಲಸವನ್ನು ಮುಗಿಸಿಬಿಡುತ್ತಿದ್ದರು. ಆದರೆ ಇತ್ತೀಚೆಗೆ ಜನಸಂಖ್ಯೆ ಕಡಿಮೆಯಾಗಿದೆ. ಮನೆಯಲ್ಲಿ ಸ್ವಂತ ಕೆಲಸ ಮಾಡುವವರು ಸಂಖ್ಯೆ ಕಡಿಮೆಯಾಗಿದೆ. ಹಾಗಾಗಿ ನಮ್ಮ ಕೆಲಸವನ್ನ ನಾವೇ ಮಾಡಿಕೊಂಡರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ ಎನ್ನುವ ಮಾತನ್ನ ಹೇಳುತ್ತಾ, ಮತ್ತೊಂದು ಉತ್ತಮ ವಿಡಿಯೋದೊಂದಿಗೆ, ಉತ್ತಮ ವಿಷಯಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತಾನೆ. ಎಲ್ಲರಿಗೂ ಧನ್ಯವಾದ. ಶುಭ ದಿನ.